ವರುಣನೆಂದು ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯಕಾರಣ ಅನೇಕವಿದೆ, ಅನೇಕವಿದೆ. ಕ್ಷಮಾಗುಣಕ್ಕೆ ಭೂಮಿಯಾದರೆ ಗಾಂಭೀರ್ಯಕ್ಕೆ ಸಾಗರವೇ ಆಕರ. ಈ ಪ್ರಪಂಚದಲ್ಲಿ 7 ಮಹಾಸಾಗರಗಳಿವೆ. ಅವುಗಳಿಗೆಲ್ಲ ವರ್ಣದೇವನಾದ ನಾನೇ ಅಧಿಪತಿಯಾಗಿದ್ದೇನೆ. ಸುಜ್ಯೋತ್, ಪುಷ್ಕಳ, ಲೀಲಾವೃತ, ಸುಪ್ರತೀಕರ ಮುಂತಾದ ಭಟರ ಜೊತೆಯಲ್ಲಿ ಈ ಸಿಂಧುವತಿಯಲ್ಲಿ ಆಳ್ವಿಕೆ ನಡೆಸುತ್ತಾ ಇದ್ದೇನೆ. ವಾರುಣಿ ನನ್ನ ಪ್ರೀತಿಯ ಹೆಂಡತಿ. ಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದ ಲೋಕಮೂರಕ್ಕೂ ಕಲ್ಯಾಣಕರ ಕ್ಷೇಮಕರ ಕಾರ್ಯವನ್ನು ತೆಗುತ್ತಾ ಇದ್ದೇನೆ. ಆದರೆ ಒಂದು ನಾರದರು ಆಡಿದಂತಹ ಮಾತಾದರೂ ಏನೋ ದೇವರ್ಷಿಗಳಾದಂತಹ ನಾರದರು ಆಡಿದಂತಹ ಮಾತು ಆ ಪಂಚಜನ ಎನ್ನುವಂತಹ ರಾಕ್ಷಸ ಶರದಿಯ ಆಳದಲ್ಲಿ ರಕ್ಕಸ ಕೂಟವನ್ನು ಕಟ್ಟಿಕೊಂಡು ಮೆರೆಯುತ್ತಿದ್ದಾನಂತೆ. ಪ್ರಭಾಸ ಕ್ಷೇತ್ರಕ್ಕೆ ಬಂದವರೆಲ್ಲರನ್ನು ತಿಂದು ತೇಗುತ್ತಿದ್ದಾನಂತೆ. ಆತನಿಗೆ ತಕ್ಕ ಶಾಸ್ತಿ ಮಾಡಲೇಬೇಕು. ಆ ಮುಖೇನವಾಗಿ ಜನರಿಗೆ ಕ್ಷೇಮವನ್ನು ಒದಗಿಸಲೇಬೇಕು. ನಾರದರು ಸರಿಯಾದ ಸಮಯಕ್ಕೆ ಬಂದು ಎಚ್ಚರಿಸಿದ್ದಾರೆ. ತಡ ಮಾಡುವುದಲ್ಲ, ಆತನನ್ನು ಎದುರಿಸುವುದಕ್ಕೆ ಬೇಕಾಗಿ ಮುಂದುವರಿಯುತ್ತೇನೆ. ಮೊಮ್ಮಗ ನೆನಪ ಪಂಚಜನಾಕ್ಯ ನಂದಗೊಳ್ಳುವ ಹಿಡಿದು
ಪ್ರಪಂಚದಲ್ಲಿ ಬದುಕುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಹುಟ್ಟಿಸಿದ ದೇವ ಉಲ್ಲಮೇಯ್ಪನೆ. ರಾಕ್ಷಸರಾದ ನಮ್ಮ ಬದುಕಿಗೆ ಮುಳುವಾದವರು ಆ ದೇವತೆಗಳು. ಅಂತಹ ದೇವತೆಗಳಿಂದ ಮುಕ್ತವಾಗಿ ಬದುಕುವುದಕ್ಕೆ ಈ ಸಾಗರದ ಆಳದಲ್ಲಿ ಮನೆ ಮಾಡಿದ್ದೇನೆ. ನಾನೇ ಪಂಚಜನ, ಅಪ್ಪ ಸಂಹ್ಲಾದ. ಹಾಗೆ ಬದುಕುವ ಬದುಕು ಬೇಡ, ಸ್ವಾಭಿಮಾನದ ಬದುಕಿಗಾಗಿ ಅದೆಷ್ಟೋ ಧನುಜ ವೀರರನ್ನು ಸೇರಿಸಿಕೊಂಡು ನಮ್ಮದೇ ಆದಂತಹ ಜಲದ ಸಾಮ್ರಾಜ್ಯವನ್ನು ಕಟ್ಟಿದ್ದೇನೆ. ಏನಂತೆ ವರ್ತಮಾನ? ನಮ್ಮಷ್ಟಕ್ಕೆ ನಾವಿರುವಾಗ ಕೆಣಕಲು ವರುಣ ಬಂದನೆ. ಅವನಿಗೆ ಉತ್ತರ ಕೊಡಬೇಕು. ನಮ್ಮ ಧನುಜ ವೀರರನ್ನು ಸೇರಿಸಿಕೊಂಡು ನಡೆಯುತ್ತೇನೆ ಅಂತ. ಹೌದು, ಲೇಸಾಯಿತು ಲೇಸಾಯಿತು. ನಾನು ರತ್ನಾಕರ ಎಂಬ ದರ್ಪ ನಿನ್ನ ತಲೆಗಳಲ್ಲಿದೆ. ಅದನ್ನು ಇಳಿಸುವುದಕ್ಕಾಗಿ ಬಂದವ ನಾನು ಪಂಚಜನ. ನಿನ್ನನ್ನು ಗೆದ್ದು ಈ ಸಿಂಧುವತಿಯ ಅಧೀಶನಾಗುವಾಗ ನನ್ನನ್ನು ತಡೆಯುವವರು ಯಾರಿದ್ದಾರೆ ನೋಡೋಣ. ಸಾಮರ್ಥ್ಯವಿದ್ದರೆ ಹೋರಾಡೋಣ. ಆದರೆ ಈಗ ಹಾಗಲ್ಲ, ಎಲ್ಲ ಬದಲಾಗಿದೆ. ಸಾಯುವೆಯಾ ಅಥವಾ ಶರಣಾಗುವೆಯಾ ನೋಡೋಣ.
ಕಳವೀರರೇ, ಸಂತೋಷವಾಯಿತು. ವರುಣ ಹಾಗೂ ಅವನ ಸೇನೆ ಸೋತು ಓಡಿದೆ. ಇಲ್ಲಿನ ಅಧಿಕಾರ ನಮಗೆ ಲಭಿಸಿದೆ. ಆದರೆ ಯಾರಿಗೆ ಬೇಕು ಇಲ್ಲಿನ ಅಧಿಕಾರ? ಆದರೆ ಒಂದು, ಈ ವರುಣ ಇಲ್ಲೇ ತನ್ನ ಆಳ್ವಿಕೆ ನಡೆಸಲಿ. ನಾನು ನನ್ನ ತಾಣದತ್ತ ಸಾಗು. ನಿಜ. ಯಾಕೋ ಏನು ನಿನ್ನ ಮುಖಭಾವ ವ್ಯತ್ಯಾಸವಾಗಿ ಕಾಣುತ್ತಾ ಇದೆಯಲ್ಲ, ಏನು ವಿಚಾರ? ಸ್ವಾಮಿ, ಸದ್ಬೋಧಿನಿ, ಸಾವಿರಾರು ಮಂದಿಗೆ ವಿದ್ಯಾದಾನ ನೀಡಿದ ವಿದ್ಯಾ ದೇಗುಲವಿದು. ಇಲ್ಲಿ ನಾವು ತೃಪ್ತಿಯಿಂದಿದ್ದೇವೆ. ಹೌದು. ಆದರೆ ಇಂದೇಕೋ ಗೊತ್ತಿಲ್ಲ, ಏನಾಯಿತು? ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡಬೇಕೆಂಬ ಬಯಕೆ. ಹೋಗೋಣವೇ? ಸರಿ, ಯಾವ ಕ್ಷೇತ್ರಕ್ಕೆ ಹೋಗಬೇಕೆಂದು ಯೋಚಿಸಿರುವೆ? ಸ್ವಾಮಿ, ಧರೆಯಲ್ಲಿ ಖ್ಯಾತಿ ಬೆತ್ತ ಪವಿತ್ರ ಕ್ಷೇತ್ರ, ಅದೇ ಪ್ರವಾಸ ಕ್ಷೇತ್ರ, ಸೋಮನಾಥನ ದಿವ್ಯ ಕ್ಷೇತ್ರ. ಅಲ್ಲಿಗೆ ಹೋಗೋಣವೇ? ಸರಿ, ಸರಿಯಾದ ಯೋಚನೆ. ನಾವಿಬ್ಬರೇ ಹೋಗುವುದಲ್ಲ, ಮಗನನ್ನೂ ಕೂಡಿಕೊಂಡು ಹೋಗೋಣ. ಮಗನೇ ಮಣಿಕರ್ಣ,
ವಿಭಾಗ ಸಂಹಿತೆಗಳು, ಅರಣ್ಯಕಗಳು, ಬ್ರಾಹ್ಮಣಗಳು, ಉಪನಿಷತ್ತುಗಳು. ಬೇಷ್ ಮಗನೇ. ಅರಿಷಡ್ವೈರಿಗಳು ಜೀವನದ 6 ವೈರಿಗಳು. ಕಂಡದ್ದನ್ನು ಬಯಸುವುದು ಕಾಮ, ಬಯಸಿದ್ದು ದೊರೆಯದಿದ್ದರೆ ಕ್ರೋಧ, ದೊರೆತರೆ ಇನ್ನಷ್ಟು ದೊರೆಯಬೇಕೆಂಬ ಲೋಭ, ಇನ್ನಷ್ಟು ದೊರೆತರೆ ಅದು ತನ್ನ ಕೈ ಬಿಟ್ಟು ಹೋಗಬಾರದೆಂಬ ಮೋಹ, ಅದು ಕೈ ಬಿಟ್ಟು ಹೋಗದೆ ತನ್ನನ್ನೇ ಉಳಿದರೆ ತನಗೊಬ್ಬನಿಗೆ ಇದೆ ಎಂಬ ಮದ, ತನ್ನಲ್ಲಿರುವುದು ಬೇರೊಬ್ಬನಲ್ಲಿ ಇದೆ ಎಂದು ತಿಳಿದು ಬಂದಾಗ ಮತ್ಸರ. ಬೇಷ್ ಮಗನೇ ಬೇಷ್. ಇನ್ನು ತಡ ಮಾಡುವುದಲ್ಲ, ಪ್ರವಾಸ ಕ್ಷೇತ್ರವನ್ನು ಸೇರಿಕೊಳ್ಳುವವರು. ಪ್ರಭಾತ ಕ್ಷೇತ್ರದೆಡೆಗೆ ಸಾಗಿ ಬನ್ನಿ. ಸತಿ ಸುತರ ಕೂಡಿ ಬರುತ್ತ ಬೆಳೆದ ನಾಗ ಪರಮ ಪಾವನದ ದೇಗುಲದೊಳುದ್ಭವಿಸಿ ಮೆರೆದಿಪ್ಪ ಶಿವನಾಥಲಿಂಗ. ನಾವು ಪ್ರವಾಸ ಕ್ಷೇತ್ರವನ್ನು ಸೇರಿಕೊಂಡಿದ್ದೇವೆ. ಮಣಿಕರ್ಣ, ಹೋಗು ಗಂಗ, ಆ ನೀರಲ್ಲಿ ಮಿಂದು ಬಾ. ಆ ಬಳಿಕ ಶಿವಾರ್ಚನೆ ಮಾಡೋಣ. ಆದಿತು ಅಪ್ಪ. ನಾವು ಮತ್ತೆ ಸ್ನಾನ ಮಾರ್ಗ ರಚಿಸುತ್ತೇವೆ. ಹೋಗು ಮಗನೇ. ಅಲ್ಲೇರು, ಎಲ್ಲಿಗೂ ಹೋಗಬೇಡ. ಸದ್ಗುರುವಿಗೆ ಸ್ವಾಮಿ, ನಾವು ಈ ಪ್ರಕೃತಿಯನ್ನು ಕಾಣುತ್ತಾ ಮುಂದುವರೆಯೋಣ. ಇಂದು ವಿವರವನ್ನು ಬರೆದು ಬರೆಯೋ ಸಂತಸದಿ ಸತಿ ಸುತ್ತ
ಹಾ ಗೊತ್ತಾಗಿಲ್ಲ. ನಾನೇ ಪಂಚಜನ ಹಾ ಕಾಲವಕ್ಕೆ ಪ್ರತಿಕೂಲವಾಗಿದೆ. ಎಡನು ಕಾಣುತ್ತಾ ಇದ್ದೇನೆ. ಮೇಲ್ಭಾಗದಲ್ಲಿ ಕಬ್ಬಾಲ ಸ್ನಾನಕ್ಕೆಂದು ನೀರಿಗಿಳಿಯುತ್ತಿದ್ದೇನೆ. ಅದಕ್ಕಾಗಿ ಹರ್ಷವಾಯ್ತು ಹರ್ಷವಾಯ್ತು. ಹರ್ಷವಾಯ್ತು ಹರ್ಷವಾಯ್ತು. ಈ ಬಾಲಕನನ್ನು ಕಂಡು ಆ ಸೊಳ್ಳೆಯ ಮಾಂಸ ಬಹಳ ರುಚಿಯಾಗಿರುತ್ತದೆ. ಅದಕ್ಕಾಗಿ ಈಗ ಕರ್ಕೊಂಡು ತಾಳಿದ್ದೇನೆ. ಇನ್ನೆಲ್ಲರೂ ಸರಿಯಲ್ಲ. ಹೊಲಕ್ಕೆ ಸಾಗಿ ಹೋಗುತ್ತೆ ಸಾಗಿ ಹೋಗುತ್ತೆ. ಅದರಲ್ಲಿಯೂ ಹಸುಲೆ ಯಾರೂ ಕಾಡುತ್ತಾ ಇಲ್ಲ. ಇದೇ ಸರಿಯಾದ ಸಂದರ್ಭ. ತಿನ್ನುತ್ತಾ ಇರುತ್ತೇನೆ. ಸುಲ
ಕೃಷ್ಣ ಪ್ರತಿಯೊಬ್ಬರ ಮುಖದಲ್ಲಿಯೂ ಸಂತೋಷ ಎದ್ದು ಕಾಣುತ್ತಾ ಇದೆ. ಕಾರಣ ಕಂಸವಧೆ. ಮಾವನೆಂಬ ಭಾವ ಬಿಟ್ಟು ದುಷ್ಟತನದಿಂದ ಮೆರೆಯುತ್ತಿದ್ದಂತಹ ಕಂಸನನ್ನು ಕೊಂದೆವು, ಕಂಸಾರಿ ಎನಿಸಿಕೊಂಡೆವು. ಅಜ್ಜನಾದಂತಹ ಉಗ್ರಸೇನರನ್ನು ಮಥುರೆಯ ಸಿಂಹಾಸನ ಪಟ್ಟಕ್ಕೆ ಏರಿಸಿದೆವು. ಈತನ್ಮಧ್ಯೆ ಹೆಚ್ಚಿನ ವಿದ್ಯಾಭ್ಯಾಸ ಹೊಂದಬೇಕಲ್ಲ. ಇದಕ್ಕೆ ಸರಿಯಾದ ಗುರುಕುಲ ಕಾಶಿಯ ಸಾಂದೀಪನಿಗಳದ್ದಂತೆ. ಹೇಗಣ್ಣ, ಆದೀತು ತಾನೇ? ತಮ್ಮ ಕೃಷ್ಣ ಅಣ್ಣ, ಸರಿಯಾದ ಚಿಂತನೆಯಿಂದ ನರನಾಗಿ ಹುಟ್ಟಿದಾತನಿಗೆ ವಿದ್ಯೆ ಮುಖ್ಯ. ಸರಿ. ಸದ್ಗುರುವಿನಲ್ಲಿ ಸರಿಯಾದ ವಿದ್ಯೆ ಕಲಿತಾತ ಶ್ರೇಷ್ಠ ವ್ಯಕ್ತಿಯಾಗಿ ಸಮಾಜದ ಶಕ್ತಿಯಾಗಿ ನಿಲ್ಲುತ್ತಾನೆ. ಹಾಗಾಗಿ ಅಲ್ಲಿಗೆ ಹೋಗಿ ಸಮಸ್ತ ವಿದ್ಯೆಯನ್ನು ಕಲಿತು ಬರೋಣ. ಹಾಗೆ ಆದರೆ ಸಾಗೋಣ ಅತ್ತ ಕಡೆಗೆ ತೆರಳೋಣ. ಮನದ ಭಾವವೇನು ಬಂದ ಕಾರ್ಯ ಏನದಿಲ್ಲ ಆವ ಬೆಸರು ಕನಕನಾರು ಹೇಳಿರುವುದು ಆವ ಬೆಸರು ಕನಕನಾರು ಹೇಳಿರುವುದು ಗೊರೆಯುವುದಾದ ಪುರನಿವಾಸಿ ಎಂಬ ವಿವರದಿಂದ ಆವಲವಿಂದ ಬಂದಿರಯ್ಯ ಬಾಲನಿಂದು ಮಕ್ಕಳೇ, ಗುರುವರಿಯ ಸೂರ್ಯಚಂದ್ರರಂತೆ ನನ್ನೀ ಗುರುಕುಲವನ್ನು ಸೇರಿದ್ದೀರಿ. ಆಶ್ಚರ್ಯ. ಏಕೆ ಗುರುಗಳೇ? ದಿವ್ಯ ಶರೀರವೇ ಭೌತ ಶರೀರವಂತೂ ಬಂದ ಅನುಭವ. ಓಹೋ, ಏನು ಬಂದಿವಿ? ನಿಮ್ಮ ತಂದೆ ತಾಯಿ ಯಾರು? ನೀವ್ಯಾರು ಹೇಳಬಹುದೇ?
ಜ್ಞಾನೇಶ್ವರ ಮಂದಿರವನ್ನು ಹೊಕ್ಕಂತಹ ಅನುಭವ ಈ ಗುರುಕುಲವನ್ನು ಸೇರಿದ ನಮ್ಮೀರ್ವರಿಗಾಯಿತು. ನಮ್ಮ ಊರು ಮಥುರೆ. ವಸುದೇವ ದೇವಕಿಯರ ಮಕ್ಕಳು ನಾವು. ನಾನೇ ಕೃಷ್ಣ, ಈತ ನನ್ನ ಅಣ್ಣ ಬಲರಾಮ. ಸಾನ್ನಿಧ್ಯ ಸೇರುವರೆ ಉದ್ದೇಶವಿದೆ ಗುರುಗಳೇ. ಆಗಲಿ ಮಕ್ಕಳೇ, ಪುಣ್ಯ ಪುರುಷರಾದ ನಿಮಗೆ ಸಮಸ್ತ ವಿದ್ಯೆಗಳನ್ನು ನಾನು ಬೋಧಿಸುತ್ತೇನೆ. ಆಗಲಿ ಗುರುಗಳೇ. ಹೀಗೆ ಬನ್ನಿ. ರಾಮಕೃಷ್ಣರೇ, ಗುರುಗಳೇ. ನೀವು ಸಮಸ್ತ ವಿದ್ಯೆಗಳನ್ನು ಕಲಿತು ಬಿಟ್ಟು 64 ದಿವಸದಲ್ಲಿ 64 ವಿದ್ಯೆಗಳನ್ನು ಕಲಿತು ಬಿಟ್ಟಿರಲ್ಲ. ಇನ್ನು ನೀವು ನಿಮ್ಮ ಪುರಕ್ಕೆ ತೆರಳಬಹುದು. ಹೋಗಿ ಮಕ್ಕಳೇ, ಶುಭವಾಗಲಿ. ಗುರುವರ್ಯ, ಮಕ್ಕಳೇ, ಗುಣಾಢ್ಯರಾದಂತಹ ತಮ್ಮಿಂದ ಸಕಲ ವಿದ್ಯೆಗಳನ್ನು ಕಲಿತವರಿದ್ದೇವೆ. ಹೌದು. ಆದರೆ ಈಗ ಗುರುಮಠವನ್ನು ಬಿಟ್ಟು ತೆರಳುವಂತಹ ಸಂದರ್ಭ. ಗುರುದಕ್ಷಿಣೆಯನ್ನು ಕೊಡುವಂಥದ್ದು ಸಂಪ್ರದಾಯ. ನಾವು ಏನಾದರೂ ಅಪೇಕ್ಷಿಸಿದ್ದಲ್ಲಿ ಅದನ್ನು ತಂದುಕೊಡಲು ನಿರ್ಣಯಿಸಿದ್ದೇವೆ. ಅರುಹಿದಲ್ಲಿ ನಾವು ತಂದೊಪ್ಪಿಸುತ್ತೇವೆ ಗುರುಗಳೇ. ಅಪ್ಪಣೆಯಾಗಲಿ. ನೀವೇನೋ ಕೇಳುತ್ತೀರಿ. ಆದರೆ ನೀವು ನನ್ನ ಬಳಿ ವಿದ್ಯೆ ಕಲಿತದ್ದೇ ನನಗೆ ದೊಡ್ಡ ಗುರುದಕ್ಷಿಣೆ. ನನಗೇನೂ ಬೇಡ ಮಕ್ಕಳೇ. ಅಮ್ಮ, ನಿಮ್ಮ ಮುಖದಲ್ಲಿ ಬೇಸರ, ಏನೋ ವಿಚಾರ ಇದ್ದಿರಬೇಕು. ದಕ್ಷಿಣ ರೂಪದಲ್ಲಿ ನಾವು ನಡೆಸಿಕೊಡುತ್ತೇವೆ. ಹೇಳಿ ತಾಯೇ. ಕಂದಮ್ಮಗಳಿರ, ನಮ್ಮ ದುಃಖದ ಕಥೆಯನ್ನು ಏನೆಂದು ಹೇಳಲಿ? ಏನಾಯ್ತಮ್ಮ? ನಮಗೂ ಒಬ್ಬ ಮಗನಿದ್ದ. ನಿಮಗೂ ಮಗನಿದ್ದಾನೆ. ಒಂದು ದಿನ ಪ್ರವಾಸ ಕ್ಷೇತ್ರಕ್ಕೆ ತೀರ್ಥಾಟನೆಗೆ ಹೋಗಿದ್ದೆವು. ಅಲ್ಲಿ ನಮ್ಮ ಮಗ ಮಣಿಕಣ್ಣ ಸ್ನಾನಕ್ಕೆಂದು ಸಮುದ್ರಕ್ಕಿಳಿದ. ಮತ್ತೆ ಮೇಲೆತ್ತಿ ಬರಲೇ ಇಲ್ಲ. ಕಂದಮ್ಮನನ್ನ ಕಾಣಬೇಕೆಂಬ ಬದುಕಿನ ಆಸೆ ಮಕ್ಕಳೇ. ಇದನ್ನು ಈಡೇರಿಸಿಕೊಡುತ್ತೀರಾ? ತಾಯೇ, ಅಳಬೇಡಿ. ನಿಮಗೊದಗಿದ ವ್ಯಾಕುಲ ಮಕ್ಕಳೇ, ಎಂತಹ ಮಾತುಗಳನ್ನಾಡಿದಿರಿ. ಪುಣ್ಯಕ್ಷೇತ್ರದಲ್ಲಿ ಮಗನನ್ನು ಕಳೆದುಕೊಂಡಿರೆ. ಅಳಿದ ಕಂದನ ದುಃಖವನ್ನು ಮರೆತು ನೀವಿರುವರು ವಿದ್ಯಾದಾನ ನೀಡುತ್ತಿದ್ದೀರಿ. ಯೋಚನೆ ಮಾಡಬೇಡಿ. ನಿಮ್ಮ ಮಗ ಎಲ್ಲೇ ಇರಲಿ, ಹೇಗೆ ಇರಲಿ, ಅವನನ್ನು ನಾವು ಕಾಣಿಸಿಕೊಡುತ್ತೇವೆ ತಾಯಿ. ಧೈರ್ಯಸ್ಥರಾಗಿ. ಗುರುವರ್ಯ, ಇದಕ್ಕಾಗಿ ಯೋಚನೆ ಮಾಡಬೇಡಿ. ನಿಮ್ಮ ಆಶೀರ್ವಾದ ನಮ್ಮ ಪಾಲಿಗಿದ್ದರೆ ಸಾಕು. ನಿಮ್ಮ ಮಗ ಕಾರಣ ಮನೆಯಲ್ಲಿದ್ದರು. ತಂದೊಪ್ಪಿಸಿಕೊಡುತ್ತೇವೆ. ಕಳುಹಿಸಿಕೊಡಿ ಗುರುಗಳೇ. ಹೋಗಿ ಮಕ್ಕಳೇ, ಕೈಗೊಂಡ ಕಾರ್ಯದಲ್ಲಿ ಯಶೋವಂತರಾಗಿ. ನಿಮ್ಮ ನಿರೀಕ್ಷೆಯಲ್ಲೇ ನಾವಿದ್ದೇವೆ. ಆಗಲಿ ಗುರುಗಳೇ. ಅಣ್ಣ, ನಮ್ಮ ಗುರುಗಳಿಂದ ಆಶೀರ್ವಾದವನ್ನು ಪಡೆದಾಯಿತು. ಇನ್ನು ನೇರವಾಗಿ ಪ್ರಭಾಸ ಕ್ಷೇತ್ರವನ್ನು ಸೇರಿಕೊಳ್ಳೋಣ.
ಪಾವನ ಮೂರ್ತಿಯಾದಂತಹ ಆತನನ್ನು ಪ್ರಾರ್ಥಿಸಬೇಕಾದ್ದು ನಮ್ಮ ಕರ್ತವ್ಯ. ಸ್ತುತಿಸೋಣವಂತೆ. ಓಂ ನಮೋ ವರುಣದೇವಾಯ, ಓಂ ನಮೋ ಜಲದೇವಾಯ, ಓಂ ನಮೋ ರತ್ನಾಕರಾಯ, ಓಂ ನಮೋ ವಾರುಣೀಪತೆ. ಬಾ ಸ್ವಾಮಿ, ಬಾ ಬಾ ಬಾ. ಏನು ತಮ್ಮ, ವರುಣ ಬಾರದಿಹನೆ? ಇಲ್ಲಣ್ಣ, ಅವನು ಬಾರದಿದ್ದರೆ ಅವನನ್ನು ಹೇಗೆ ಭರಿಸಬೇಕೆಂದು ನಾನು ಹೇಗಣ್ಣ? ಇದೋ ಕಾಣುತ್ತಿರುವ ಅಬ್ದಿಯನ್ನು ಬತ್ತಿಸಿ ಬಿಡುತ್ತೇನೆ, ಬತ್ತಿಸಿ ಜಯ ಜಯ ಶ್ರೀಲೋಲ ಮಾಧವ, ಜಯ ಜಯ ಗೋಪಾಲ, ಜಯ ಜಯ ದಾಮೋದರ ಖಗವಾಯನ ದಯ ಮಾತೈ ಹರಸಗ ಶರಣೆಂದಿನು, ಜಯ ಜಯ ಶ್ರೀಕೃಷ್ಣ ಸ್ವಾಮಿ, ವರುಣದೇವ. ಬಲರಾಮ ದೇವರೇ, ವರುಣ. ತಪ್ಪಾಯ್ತು ಸ್ವಾಮಿ, ತಪ್ಪಾಯ್ತು. ಹಾ. ಶ್ರೀಹರಿ ನಿನ್ನ ಸೇವಕ ನಾನು. ನನ್ನಿಂದ ಏನು ಸೇವೆಯಾಗಬೇಕು ತಿಳಿಸಿ ಪ್ರಭು. ವರುಣದೇವ, ಶ್ರೀಕೃಷ್ಣ, ಎದ್ದೇಳು. ಅರಿಯದೆ ಮಾಡಿದ ತಪ್ಪಿಗೆ ಹಾ. ಅರಿತಲ್ಲೇ ಪರಿಹಾರ. ಹ್ಮ್. ಮನ್ನಿಸಿದ್ದೇನೆ. ಹಾ. ಆದರೆ ಉದ್ದೇಶವಿದ್ದೇ ಬಂದಿದ್ದೇವೆ. ಹಾ. ಗುರುಸುತನಾದಂತಹ ಮಣಿಕರ್ಣ ಹಾ. ಪ್ರಭಾಸ ಕ್ಷೇತ್ರಕ್ಕೆ ಬಂದವ. ಹೌದು. ಮರಳಿ ಮನೆ ಸೇರಲಿಲ್ಲವಂತೆ. ಹ್ಮ್. ಆತನು ಶರಧಿಗೊಡೆಯನಾದಂತಹ ನಿನ್ನ ಬಳಿಯೇ ಇರಬೇಕು ಎನ್ನುವಂತಹ ವಿಚಾರವನ್ನರಿತು ಈ ಕಡೆಗೆ ಸಾಗಿ ಬಂದವರಿದ್ದೇವೆ. ಹಾ. ಆತನನ್ನು ದಯಪಾಲಿಸುವೆಯಾ? ಶ್ರೀಕೃಷ್ಣ ಬಲರಾಮರೇ, ವರುಣ, ಸ್ನಾನ ಮಾಡುತ್ತಿದ್ದಂತಹ ಮಣಿಕರ್ಣ ಹಾ. ಈಗ ನನ್ನ ಬಳಿಯಲ್ಲಿ ಇಲ್ಲ. ಮತ್ತೆಲ್ಲಿದ್ದಾನೆ? ಆತನನ್ನು ಕೊಂಡೊಯ್ದದ್ದು ಇಡೀ ಸಮುದ್ರದ ಆಳದಲ್ಲಿ ರಕ್ತ ಹಾ. ಕೂಟವನ್ನು ಕಟ್ಟಿಕೊಂಡು ಮೆರೆಯುತ್ತಿರುವಂತಹ ಆ ಪಂಚಜನ ಎನ್ನುವಂತಹ ರಾಕ್ಷಸ. ಓಹೋ. ಆತನಿಂದ ನಮಗೂ ಇಡೀ ಲೋಕಕ್ಕೂ ತೊಂದರೆಯಾಗಿದೆ. ಆತನನ್ನು ನಿವಾರಿಸಿ ನಮ್ಮೆಲ್ಲರನ್ನು ರಕ್ಷಿಸಿ ಪ್ರಭು, ರಕ್ಷಿಸಿ. ವರುಣ, ದೇವಾ, ನೀನಿನ್ನು ತೆರಳು. ಹಾ. ಆ ದಾನವನನ್ನು ನಾವು ನೋಡಿಕೊಳ್ಳುತ್ತೇವಂತೆ. ಹಾಗೆ ಆಗಲಿ. ಅಣ್ಣ, ತಮ್ಮ, ವರುಣನಿಂದ ಬೀಳ್ಕೊಂಡೆವು. ಇನ್ನು ಆ ಪಂಚಜನನನ್ನು ಕರೆಯುವ. ಬಾರಲೋ ಪಂಚಜನ. ಏನಿದು? ಹಾ. ಒಬ್ಬ ಅಲ್ಲ ಇನ್ನೊಬ್ಬ, ಹಾ. ಇಬ್ಬರು ಬಾಲಕರು. ಏನು ಶೌರ್ಯ, ಏನು ಧೈರ್ಯ! ಕೂಡೇತು ನಮ್ಮಿಂದ. ಬಾರಲೋ ಪಂಚಜನ. ಹಾ. ಅಮ್ಮಮ್ಮ ನಿಮ್ಮ ಶೌರ್ಯವೇ, ಅಮ್ಮಮ್ಮ ನಿಮ್ಮ ಧೈರ್ಯವೇ. ನಿಮ್ಮಂಥವರಿಗೆ ಕಾಲನಾಗಬಲ್ಲವ ನಾನು. ಓಹೋ. ಏನು ಬಂದಿರಿ? ಯಾಕೆ ಕರೆದಿರಿ? ಹೇಳಿ ನನ್ನಲ್ಲಿ. ಮಲಗಿದ ಕಾಳಿಂಗನ ಹೆಡೆ ಕಟ್ಟಿದ ಕೃಷ್ಣ. ನಿನ್ನ ಅಂತರಂಗವನ್ನು ಬೆಚ್ಚಿ ಬೀಳುವ ಹಾಗೆ ಮಾಡಿದವ ಇವನೇ ನನ್ನ ಅಣ್ಣ ಬಲರಾಮ. ಬರುವರೇ ಕಾರಣ ಗುರುಸುತರ ಕೊಂದಿದ್ದೀಯಂತೆ. ನಿನ್ನನ್ನು ಕೊಲ್ಲುವುದಕ್ಕೆಂದೇ ಬಂದಿದ್ದೇವೆ, ಸಾಯುವುದಕ್ಕೆ ಸಿದ್ಧನಾಗು.
ಸಾಯುವುದಕ್ಕೆ ಸಿದ್ಧನಾಗು. ಹಾ. ಕಾಲನಾದರೂ ನನ್ನ ಬಳಿ ಬರುತ್ತಾನೆ. ಅಂಥವುದರಲ್ಲಿ ಹುಡುಗರು ನೀವು. ಇದು ಹೋಗುವ ಕಾಲಕ್ಕೆ ಬಂದಂತಹ ಬುದ್ಧಿ ನಿಮಗೆ ಮೃತ್ಯು ಕಾದಿದೆ. ಒಂದು ನರಮಾಂಸದ ಭೋಜನ ಮಾಡುವಂತಹ ಯೋಗ, ನಿಮಗೆ ಶೈಮಿನಿಯ ಭೋಗ. ಸಾವಿತ್ರಿ ಮಕ್ಕಳೇ, ನಡೆ. ಎಲ್ಲವಾ ಪಂಚಜನ, ಏನ್ ಒದರಬೇಡವು. ಒಂದೊಮ್ಮೆಗೆ ಪಿನಾಕಿಯು ಬಂದರು. ಹೋರಾಡುವ ಸಾಮರ್ಥ್ಯವುಳ್ಳವರು ನಾವು. ನಾವು ಉದರ ಬಗೆದು ಪುರುಷತನ ಆತ್ಮಕ್ಕೆ ಶಾಂತಿಯನ್ನು ಒದಗಿಸುತ್ತೇವೆ. ಬಾ ಮುಂದೆ. ನೋಡೋಣ. ಕರಜೋಡಿಸಿ ಪದಕಿರಗುತ್ತ ಹರಿ ಜನಾರ್ದನನೇ ಶ್ರೀಧವನೇ ಶರಣಾದು ಶರಣು ಜಯ 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 ಜಯ. ಹರಿ ನಾರಾಯಣ ನಾರಾಯಣ, ಕಾಪಾಡು ತಂದೆ, ಕಾಪಾಡು. ನೀನ್ಯಾರು ಎಂಬುದನ್ನು ಅರಿಯದೆ ನಿನ್ನಲ್ಲಿ ಹೋರಾಡಿದೆ. ಅಜ್ಞಾನ ಕಳೆಯಿತು, ಸುಜ್ಞಾನ ಮೂಡಿ ಬಂದಿತು. ಪ್ರಭು, ಗುರುಸುತನ ಶರೀರವನ್ನೇನು ಭಕ್ಷಿಸಿದ್ದೇನೆ, ಆದರೆ ಅವನಾತ್ಮ ಶೈಮಿನಿಯಲ್ಲಿದೆ. ನಾನು ಮಾಡಿದ ಸರ್ವ ಅಪರಾಧವನ್ನು ಮನ್ನಿಸಿ ನನಗೆ ಮೋಕ್ಷವನ್ನು ನೀಡಿ ನನ್ನ ಹೆಸರೊಂದು ಶಾಶ್ವತವಾಗಿ ಉಳಿಯುವ ಹಾಗೆ ಅನುಗ್ರಹಿಸಿ ಸ್ವಾಮಿ. ಪಂಚಜನ, ದೇವಾ, ಚಿಂತಿಸದಿರು. ಹ ನಿನಗೆ ಮೋಕ್ಷವನ್ನು ನೀಡಿ ಹ. ನಿನ್ನ ಬೆನ್ನೆಲುಬಿನಿಂದ ಶಂಖವೊಂದನ್ನು ತೆಗೆಯುತ್ತೇನೆ. ಹ ಅದಕ್ಕೆ ಪಾಂಚಜನ್ಯ ಎಂಬ ಹೆಸರನ್ನಿಟ್ಟು ಅದನ್ನು ನಾನೇ ಧರಿಸುತ್ತೇನಂತೆ. ಹಾಗೆ ಪಂಚಜನ, ಹೀಗೆ ಬಾ. ಅಣ್ಣ, ತಮ್ಮ, ಪಂಚಜನನಿಗೆ ಮೋಕ್ಷವನ್ನು ನೀಡಿದ್ದೇವೆ. ಆತನ ಬೆನ್ನೆಲುಬಿನಿಂದ ಶಂಖವೊಂದನ್ನು ತೆಗೆದಿದ್ದೇನೆ. ಹೌದು, ಇದಕ್ಕೆ ಪಾಂಚಜನ್ಯ ಎಂಬ ಹೆಸರನ್ನೂ ಇಟ್ಟಿದ್ದೇನೆ. ಇದನ್ನು ಶೈಮಿನಿಯಲ್ಲಿ ಮೊಳಗಿಸಬೇಕು. ಸಾಗುವಂತ ಕಡೆಗೆ ಹಾಗೆ ಆಗಲಿ. ಭೋಜನಾತ್ಮವ ಮಾತ ಕಲ್ಪಿತ
ಆತನು ಗುರುಸುತನಾದಂತಹ ಮಣಿಕರ್ಣನ ದೇಹವನ್ನು ಭಕ್ಷಿಸಿದ್ದ. ಈ ರೀತಿಯಾಗಿ ಆ ಗುರುಸುತನ ಆತ್ಮದ ಸಂದರ್ಶನದಲ್ಲಿ ತೊಡಗಿದಂತಹ ನಾವುಗಳು ಯಮಪುರಿಗೆಯನ್ನು ಸೇರಿದ್ದೆವು. ಯಮಧರ್ಮರಾಜನೊಂದಿಗೆ ಒಂದು ತೆರನಾದಂತಹ ವಾಗ್ವಾದವು ಯುದ್ಧವು ನಡೆದಂತಹ ಬಳಿಕ ಆತನು ನನ್ನ ಯಥಾರ್ಥವಾದ ಸ್ವರೂಪವನ್ನು, ನಾನೇ ವಾಸುದೇವ ಎನ್ನುವಂತಹ ಪರಮಾರ್ಥವನ್ನು ತಿಳಿದಂತಹ ಆತ ಗುರುಸುತನ ಆತ್ಮವನ್ನು ಒಂದು ಕ್ಷಣಕ್ಕೆ ಗುರುಗಳಿಗೂ ಗುರುಗಳ ಪತ್ನಿಗೂ ತೋರಿಸುವುದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾನೆ. ಈ ಪ್ರಕಾರವಾಗಿ ನಾವಿಬ್ಬರು ಗುರುಮಠವನ್ನು ಸೇರಿ ಗುರುಗಳು ಗುರುಗಳ ಪತ್ನಿಯು ಅವರ ಮಗನ ಆತ್ಮವನ್ನು ಕಂಡು ಸಂತೋಷಿಸಿ ಆ ನಂತರ ಅದು ನಮಗೆ ಮರಳಿ ದೊರಕದು ಎಂದು ತಿಳಿದ ಬಳಿಕ ನನ್ನದಾದಂತಹ ಪಾರಮ್ಯವನ್ನು ಬಹಳಷ್ಟು ಹೊತ್ತು ಹಾಡಿದ್ರು, ಹೊಗಳಿದ್ರು, ಕುಣಿದಾಡಿದ್ರು. ಇದರಿಂದ ಪ್ರಪಂಚ ತಿಳಿಯಬೇಕಾದಂತಹ ಸತ್ಯ ಇಷ್ಟೇ: ಶಿಷ್ಯನಾದವ ಗುರುಗಳಲ್ಲಿರಬಹುದಾದಂತಹ ಕ್ಲೇಶದೋಷಗಳನ್ನು ತೊಳೆಯುವುದಕ್ಕೆ ಬೇಕಾಗಿ ಅಥವಾ ಗುರುಗಳು ಕೇಳಿದಂತಹ ವಿಚಾರವನ್ನು ಶಿಷ್ಯನಾದವ ಎಷ್ಟು ಮಾತ್ರಕ್ಕೂ ತಂದೊಪ್ಪಿಸುವುದಕ್ಕೆ ಸಿದ್ಧನಾಗಿರಬೇಕು ಎನ್ನುವಂತಹ ಸಿದ್ಧಾಂತವೊಂದು ಈ ಕಥೆಯಲ್ಲಿ ಪ್ರಸಿದ್ಧವಾಗ್ತದೆ. ಈ ಅರ್ಥವನ್ನು ಯಾರು ಅರ್ಥಗರ್ಭಿತವಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅಂತಹವರೆಲ್ಲರಿಗೂ ಕೂಡ ಆ ಸರ್ವೇಶ್ವರನ ಪರಮಾನುಗ್ರಹ ಇರಲಿ. ಈ ಕಥೆಗೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ.